ಸಮಯದಲ್ಲಿ ತೀರ್ಥ ಗಂಧ ಪ್ರಸಾದದೊಂದಿಗೆ ಮೂಲ ಮೃತ್ತಿಕೆ ಪ್ರಸಾದವನ್ನೂ ಕೊಡುತ್ತಾರೆ. ನಾಗರೂಪನಾದ ಸುಬ್ರಹ್ಮಣ್ಯನು ನೆಲೆಯಾಗಿರುವ ಹುತ್ತದ ಒಳಗಿಂದ ತೆಗೆದುಕೊಡುವ ಹುತ್ತದ ಮಣ್ಣೆ ಈ ಮೂಲ ಮೃತ್ತಿಕೆ ಪ್ರಸಾದ. ಸರ್ವ ಕಾರ್ಯದಲ್ಲೂ ಪ್ರಾರಂಭದಲ್ಲಿ ಈ ಪವಿತ್ರವಾದ ಪ್ರಸಾದವನ್ನು ಹಾಕಿಯೇ ಭಕ್ತರು ತಮ್ಮ ತಮ್ಮ ಕೆಲಸ ಪ್ರಾರಂಭಿಸುತ್ತಾರೆ. ಕ್ಷೇತ್ರದ ಗುಡಿಯಲ್ಲಿ ನಾಗನ ದೋಷವ ಕಳೆಯುತ್ತ ಭಕ್ತರ ಕಾಯುತ್ತಲಿರುವನು ಧರೆಯಲ್ಲಿ. ನಾಗನ ರೂಪದಿ ಷಣ್ಮುಖ ನಿಂತ ಕುಕ್ಕೆಯ ಕ್ಷೇತ್ರದ ಗುಡಿಯಲ್ಲಿ ನಾಗನ ದೋಷವ ಕಳೆಯುತ್ತ ಭಕ್ತರ ಕಾಯುತ್ತಲಿರುವನು ಧರೆಯಲ್ಲಿ, ಕಾಯುತ್ತಲಿರುವನು ಧರೆಯಲ್ಲಿ. ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಸೇವೆಗಳಲ್ಲಿ ನಾಗಪ್ರತಿಷ್ಠೆಯು ವಿಶೇಷ ಮಹತ್ವವನ್ನು ಹೊಂದಿದೆ. ಮುಖ್ಯವಾಗಿ ಪುತ್ರ ಸಂತತಿಗೋಸ್ಕರ ಮಾಡುವ ಈ ನಾಗಪ್ರತಿಷ್ಠಾ ಪೂಜೆಯು ನಾಗದೋಷಗಳನ್ನು ಪರಿಹಾರಗೈದು ಭಕ್ತರ ಬಾಳನ್ನು ಬೆಳಗಿಸುತ್ತದೆ. ನಾಗಶಿಲೆ ಭಿನ್ನವಾದಾಗ ಅಥವಾ ಹಿಂದಿನಿಂದಲೂ ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಿರುವಂತಹ ನಾಗನ ಆರಾಧನೆಯಲ್ಲಿ ನ್ಯೂನತೆ ಆದಾಗ ನಮಗೆ ನಾಗದೋಷ ಉಂಟಾಗುತ್ತದೆ. ಕುಕ್ಕೆಯ ಕ್ಷೇತ್ರದಲ್ಲಿ ವಿಧಿವತ್ತಾಗಿ ನಾಗಪ್ರತಿಷ್ಠೆಯನ್ನು ಮಾಡುವುದರಿಂದ ಈ ನಾಗದೋಷದ ನಿವಾರಣೆಯಾಗುತ್ತದೆ. ಶಾಸ್ತ್ರೋಕ್ತವಾಗಿ ನಡೆಯುವ ಈ ಪೂಜೆಯಲ್ಲಿ ಮೊದಲಿಗೆ ಕಲ್ಲಿನಲ್ಲಿ ನಾಗನ ಪ್ರತಿಮೆಯನ್ನು ಬಿಡಿಸುತ್ತಾರೆ. ನಂತರ ಪ್ರತಿ ನಾಗನ ಪ್ರತಿಮೆಯುಳ್ಳ ಕಲ್ಲನ್ನು ಶುದ್ಧೀಕರಿಸಿ ನಾಗ ಪ್ರತಿಷ್ಠಾ ಹೋಮವನ್ನು ಮಾಡುತ್ತಾರೆ. ಬಳಿಕ ನಾಗನ ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಾಗಪ್ರತಿಷ್ಠಾ ಮಂಟಪದಲ್ಲಿ ಕಲಶಾಭಿಷೇಕವನ್ನು ಮಾಡಿ ಷೋಡಶ ಉಪಚಾರಗಳನ್ನು ನೆರವೇರಿಸಿ ಪೂಜೆಯನ್ನು ಪೂರ್ಣಗೊಳಿಸುತ್ತಾರೆ. ನಾಗದೋಷದಿಂದ ಬೆಂದ ಭಕ್ತರೆಲ್ಲ ಬಂದು ನಿನಗೆ ನಾಗ ಪೂಜೆ ಮಾಡುವರು ಸ್ವಾಮಿ ನಾಗರಾಜನೇ. ನಾಗದೋಷದಿಂದ ಬೆಂದ ಭಕ್ತರೆಲ್ಲ ಬಂದು ನಿನಗೆ ನಾಗ ಪೂಜೆ ಮಾಡುವರು ಸ್ವಾಮಿ ನಾಗರಾಜನೇ. ಪಾಲನೇತ್ರ ಪಾರ್ವತಿಯ ಪ್ರೀತಿಯ ಸುಕುಮಾರನೇ, ಪರಮ ಪಾವನಾಂಗನೇ ಪಾಲಿಸಯ್ಯ ಷಣ್ಮುಖ. ಪಾಲನೇತ್ರ ಪಾರ್ವತಿಯ ಪ್ರೀತಿಯ ಸುಕುಮಾರನೇ, ಪರಮ ಪಾವನಾಂಗನೇ ಪಾಲಿಸಯ್ಯ ಷಣ್ಮುಖ. ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ, ಆರುಮುಖದ ದೇವಾ ಆದಿ ಸುಬ್ರಹ್ಮಣ್ಯ. ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಅನ್ನ ಸಂತರ್ಪಣೆ ಅಪಾರ ಮಹಿಮೆಯನ್ನು ಪಡೆದಿದೆ. ಅನ್ನದಾನಿ ಸುಬ್ರಹ್ಮಣ್ಯ ಎಂದೇ ಪ್ರಸಿದ್ಧಿ ಪಡೆದ ಕುಕ್ಕೆ ಕ್ಷೇತ್ರದಲ್ಲಿ ನಿತ್ಯವೂ ಸಾವಿರಾರು ಭಕ್ತರಿಗೆ ಅನ್ನದಾನ ನಡೆಯುತ್ತದೆ. ಅನ್ನದಾನಕ್ಕೆ ಬೇಕಾಗುವ ಅಕ್ಕಿ, ದವಸ, ಧಾನ್ಯ, ತರಕಾರಿಗಳನ್ನು ಭಕ್ತರು ಬಲಿವಾಡು ರೂಪದಲ್ಲಿ ಒಪ್ಪಿಸುತ್ತಾರೆ. ಚಂಪಾಷಷ್ಠಿಯ ಸಂದರ್ಭದಲ್ಲಿ ನಡೆಯುವ ಮಹಾ ಅನ್ನದಾನವು ಕ್ಷೇತ್ರದ ವಿಶೇಷ. ಆದಿ ಸುಬ್ರಹ್ಮಣ್ಯ ಕ್ಷೇತ್ರವು ದರ್ಪಣ ತೀರ್ಥ ನದಿಯ ತೀರದಲ್ಲಿ ಇರುವ ಪುಣ್ಯಕ್ಷೇತ್ರ. ಇಲ್ಲಿ ನಾಗರೂಪನಾದ ಸುಬ್ರಹ್ಮಣ್ಯನು ನೆಲೆಸಿರುವ ವಲ್ಮೀಕ ಅಂದರೆ ಹುತ್ತವನ್ನೇ ಆರಾಧಿಸುತ್ತಾರೆ. ಇದು
ಸರ್ಪ ಸಂಸ್ಕಾರದ ವಿಧಿವಿಧಾನಗಳು ನಡೆಯುವ ಪ್ರಧಾನ ಕ್ಷೇತ್ರವಾಗಿದೆ. ಪ್ರಾತಃ ಕಾಲದಲ್ಲಿ ಆರಂಭವಾಗುವ ಪೂಜೆ ಸೇವೆಗಳು ನಿರಂತರವಾಗಿ ಸೂರ್ಯಾಸ್ತಮಾನದವರೆಗೂ ನಡೆಯುತ್ತವೆ. ಇಲ್ಲಿ ನಾಗದೇವನಿಗೆ ಪ್ರಿಯವಾದ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಶೇಷ ಸೇವೆ ನಡೆಯುವುದಲ್ಲದೆ ನಾನಾ ರೂಪದ ಬೆಳ್ಳಿಯ ನಾಗನ ಪ್ರತಿಮೆಗಳನ್ನು ಹರಕೆಯ ರೂಪದಲ್ಲಿ ಹುಂಡಿಗೆ ಹಾಕುತ್ತಾರೆ. ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬೆಳ್ಳಿ ನಾಗನ ಪ್ರತಿಮೆಯನ್ನು ಕಾಣಿಕೆ ಹರಕೆಯ ರೂಪದಲ್ಲಿ ಒಪ್ಪಿಸುವುದು ವಿಶೇಷ. ಕನಸಿನಲ್ಲಿ ಬಂದ ನಾಗನಿಗೆ ಹರಕೆಯ ರೂಪದಲ್ಲಿ ಈ ಬೆಳ್ಳಿ ನಾಗನನ್ನು ಮೊಟ್ಟೆಯ ಜೊತೆಗೆ ಹುಂಡಿಗೆ ಹಾಕುತ್ತಾರೆ. ನಾಗರ ಪಂಚಮಿಯನ್ನು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಾರೆ. ಈ ದಿನದಂದು ಅಧಿಕ ಸಂಖ್ಯೆಯಲ್ಲಿ ಭಕ್ತರು ತನಿ ಎರೆಯಲು ಹಾಲನ್ನು ತರುತ್ತಾರೆ. ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ. ನಾರಿಯರು ಸೇರಿ ನಾಗಪ್ಪನ ಹುತ್ತಕ್ಕೆ ಆಕಳ ಹಾಲನ್ನು ಎರೆವರು. ಪೂಜೆಯ ಮಾಡುವರು, ಸೇವೆಯ ಗೈವರು. ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ. ಪಂಚಾಮೃತಾಭಿಷೇಕ, ಕ್ಷೀರಾಭಿಷೇಕ ಕುಕ್ಕೆಯ ನಾಗಪ್ಪ ದೇವಗೆ. ಘಮ ಘಮ ಮಲ್ಲಿಗೆ ನಾಗ ಸಂಪಿಗೆ ಜಾಜಿ ಹೂಗಳು ಸ್ವಾಮಿಯ ಪೂಜೆಗೆ. ವಿಧ ವಿಧದ ನೈವೇದ್ಯ ಇರಿಸಿ ಧೂಪ ದೀಪಗಳ ಆರತಿಯ ಬೆಳಗಿ. ವಿಧ ವಿಧದ ನೈವೇದ್ಯ ಇರಿಸಿ ಧೂಪ ದೀಪಗಳ ಆರತಿಯ ಬೆಳಗಿ. ಅರ್ಚಿಸಿ ಆರಾಧಿಸಿ ಶಿರಬಾಗಿಸಿ ನಾವು ನಮಿಸುವ. ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ. ನಾರಿಯರು ಸೇರಿ ನಾಗಪ್ಪನ ಹುತ್ತಕ್ಕೆ ಆಕಳ ಹಾಲನ್ನು ಎರೆವರು. ಪೂಜೆಯ ಮಾಡುವರು, ಸೇವೆಯ ಗೈವರು. ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ. ಸುಬ್ರಹ್ಮಣ್ಯನ ಅಗ್ರಜನಾದ ಮಹಾಗಣಪತಿಯು ಶ್ರೀ ಕ್ಷೇತ್ರದ ಕಾಶಿಕಟ್ಟೆಯಲ್ಲಿ ನಿತ್ಯ ಪೂಜೆ ಪಡೆದು ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಅಭಯವ ನೀಡಿ ಪೊರೆಯುತ್ತಾನೆ. ಮಂಗಳಾರತಿ, ಪಂಚಕಜ್ಜಾಯ, ರಂಗಪೂಜೆ ಮುಂತಾದ ಸೇವೆಗಳನ್ನು ಪಡೆದು ಶ್ರೀ ಗಣಪನು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರೆಯ ಸಂದರ್ಭದಲ್ಲಿ ವಿಶೇಷ ಪೂಜೆಗಳನ್ನು ಪಡೆದು ಬಗೆ ಬಗೆಯ ಅಲಂಕಾರಗಳಿಂದ ರಾರಾಜಿಸುತ್ತಾನೆ. ಆದಿಪೂಜಿತಾನಂದ ರೂಪಾಕ್ಷರ ಗಣಪತಿ, ಸಂಕಷ್ಟ ಕಳೆದು ಪಾಲಿಸಯ್ಯ ಸಂಕಷ್ಟ ಗಣಪತಿ. ಆದಿಪೂಜಿತಾನಂದ ರೂಪಾಕ್ಷರ ಗಣಪತಿ, ಸಂಕಷ್ಟ ಕಳೆದು ಪಾಲಿಸಯ್ಯ ಸಂಕಷ್ಟ ಗಣಪತಿ. ವಕ್ರತುಂಡ ಏಕದಂತ ಪಾಹಿ ಗಣಪತಿ, ನಂಬಿ ಬಂದೇ ಹರಸಯ್ಯ ನಮೋ ಶ್ರೀ ಗಣಪತಿ. ಗತಿ ನೀನೇ ಗೌರಿ ನಂದನ ಗಂ ಗಂ ಗಣಪತಿ. ಆದಿಪೂಜಿತಾನಂದ ರೂಪಾಕ್ಷರ ಗಣಪತಿ, ಸಂಕಷ್ಟ ಕಳೆದು ಪಾಲಿಸಯ್ಯ ಸಂಕಷ್ಟ ಗಣಪತಿ. ಕೈಲಾಸಪತಿಯಾದ ಉಮಾಮಹೇಶ್ವರನು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾಗರೂಪನಾದ ಷಣ್ಮುಖನ ಎಡಭಾಗದಲ್ಲಿ ನಿಂತು ಸ್ವಾಮಿಯ ದರ್ಶನಕ್ಕೆಂದು ಬರುವ ಭಕ್ತಾದಿಗಳನ್ನು ನಿತ್ಯವೂ ಹರಸಿ ಸಲಹುತ್ತಾನೆ.
ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಅನುದಿನವೂ ಕಾಯಲೆಂದು ಕ್ಷೇತ್ರ ರಕ್ಷಕಳಾಗಿ ನಿಂತಿರುವ ದೈವ ಹೊಸಳಿಗಮ್ಮ ದೇವಿ. ಈ ಕ್ಷೇತ್ರದಲ್ಲಿ ಹೊಸಳಿಗಮ್ಮ ದೇವಿಗೆ ಕುಂಕುಮಾರ್ಚನೆ ನೇಮೋತ್ಸವ ನಡೆಯುತ್ತದೆ. ತುಳುನಾಡು ದೈವಗಳ ಆರಾಧನೆಗೆ ಅತ್ಯಂತ ಪ್ರಸಿದ್ಧಿಯಾಗಿದೆ. ಕ್ಷೇತ್ರದಲ್ಲಿ ನೆಲೆಸಿರುವ ಪುರುಷರಾಯ ದೈವ, ಕಾಜು ಕುಜುಂಬ, ಪಂಜುರ್ಲಿ ದೈವಗಳಿಗೆ ನೇಮ ನಡೆಯುತ್ತದೆ. ದೇವಸ್ಥಾನದ ಎದುರಿನ ಬೆಟ್ಟದಲ್ಲಿ ಈ ದೈವಗಳು ನೆಲೆಯಾಗಿರುತ್ತವೆ. ಶ್ರೀ ದೇವಳದ ಪಡುವಣ ದಿಕ್ಕಿನಲ್ಲಿ ರಾರಾಜಿಸುತ್ತಿರುವ ದೇವ ಈ ಕುಕ್ಕೆಲಿಂಗರು. ನಿತ್ಯವೂ ಅರ್ಚನೆ, ಮಂಗಳಾರತಿ ಸೇವೆಗಳನ್ನು ಪಡೆದು ಭಕ್ತರನ್ನು ಸಲಹುವ ದೈವವಿದು. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಶ್ರೀ ಸಂಪುಟ ನರಸಿಂಹಸ್ವಾಮಿ ನೆಲೆಯಾಗಿದ್ದಾನೆ. ನಿತ್ಯ ಸೇವೆಯನ್ನು ಪಡೆಯುತ್ತಾ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಅನುದಿನ ದರ್ಶನ ನೀಡುತ್ತಾನೆ. ಶ್ರೀಮಠದ ಸ್ವಾಮೀಜಿಯವರು ದೇವರ ಪೂಜೆ ನಡೆಸಿ ಬಂದ ಭಕ್ತರಿಗೆ ತೀರ್ಥ ಪ್ರಸಾದ ನೀಡಿ ಆಶೀರ್ವದಿಸುತ್ತಾರೆ. ಗರುಡನ ಭೀತಿಯಿಂದ ಹೆದರಿದ ಸರ್ಪರಾಜನಾದ ವಾಸುಕಿಯು ಶಿವಕುಮಾರನಾದ ಸುಬ್ರಹ್ಮಣ್ಯನನ್ನು ತಪಸ್ಸಿನಿಂದ ಒಲಿಸಿಕೊಂಡ ಸ್ಥಳವೇ ಈ ಬಿಲದ್ವಾರ. ಗರುಡನ ಉಪಟಲ ತಾಳದೆಯಂದು ವಾಸುಕಿ ಗುಹಗೆ ಮೊರೆಯಿಡಲು ಬೇಡಿದ ನಾಗಗೆ ಸ್ಕಂದನು ಬಂದು ಅಭಯವ ನೀಡಿ ಹರಸಿದನು. ಪುತ್ತದಿ ನೆಲೆಸುತ್ತಾ ಭಕ್ತರ ಕಾವನು ಮೃತ್ತಿಕೆ ನೀಡುತ್ತಾ ಚಿತ್ತವ ಕಳೆವನು. ಬಣ್ಣಿರೆಲ್ಲ ಭಯಭಕ್ತಿಯಿಂದ ಬೇಡಿರೆಲ್ಲ ಭಯಭಕ್ತಿಯಿಂದ, ಬಣ್ಣಿರೆಲ್ಲ ಭಯಭಕ್ತಿಯಿಂದ ಬೇಡಿರೆಲ್ಲ ಭಯಭಕ್ತಿಯಿಂದ. ಬನ್ನಿ ಸುಬ್ರಹ್ಮಣ್ಯನ ಸನ್ನಿಧಿಗೆ ಇಲ್ಲಿ ವಾಸುಕಿ ನೆಲೆಸಿದ ಹುತ್ತದಲ್ಲಿ. ಬನ್ನಿ ಸುಬ್ರಹ್ಮಣ್ಯನ ಸನ್ನಿಧಿಗೆ ಇಲ್ಲಿ ವಾಸುಕಿ ನೆಲೆಸಿದ ಹುತ್ತದಲ್ಲಿ. ದೀಪಾವಳಿಯ ಪಾಡ್ಯದಂದು ಮೊದಲುಗೊಂಡು ಪಾಲಕಿ ಉತ್ಸವಕ್ಕೆ ಬರುವ ಸುಬ್ರಹ್ಮಣ್ಯ ಸ್ವಾಮಿಯು ಬೆಳ್ಳಿಯ ಪಲ್ಲಕ್ಕಿ ಏರಿ ರಾರಾಜಿಸುತ್ತಾನೆ. ಸಿಂಗಾರದಿಂದ ಕಂಗೊಳಿಸುವ ಪಲ್ಲಕ್ಕಿಯಲ್ಲಿ ನಡೆಯುವ ಸುಬ್ರಹ್ಮಣ್ಯ ಸ್ವಾಮಿಯ ವೈಭವದ ಉತ್ಸವವನ್ನು ಕಣ್ಣಾರೆ ಕಂಡ ಭಕ್ತರ ಜೀವನ ಪಾವನವಾಗುತ್ತದೆ. ಸಂಗೀತ ಪ್ರಿಯನಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೊಳಲು, ನಾಗಸ್ವರ ಮುಂತಾದ ಸಂಗೀತ ವಾದ್ಯಗಳಿಂದ ಭಕ್ತರು ಹಾಡಿ ಹೊಗಳುತ್ತಾರೆ.